ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ನಿವಾಸದಲ್ಲಿ ದಾಳಿ ನಡೆಸಿದ್ದ ಪೊಲೀಸರು ಕೆಲವೊಂದಷ್ಟು ದಾಖಲೆಗಳನ್ನು ಕಲೆ ಹಾಕಿದ್ರು. ಈ ವೇಳೆ ಹಣ ಬಂದಿದ್ದು ಎಲ್ಲಿಂದ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರಂತೆ. ಈ ಕುರಿತ ಒಂದು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಹತ್ಯೆಯ ಸ್ಫೋಟಕ ರಹಸ್ಯ ಬಯಲು. ನಿರ್ದೇಶಕ ಮಿಲನ ಪ್ರಕಾಶ್ಗೆ ಮತ್ತೆ ಕಾಕಿ ಗ್ರಿಲ್. ದರ್ಶನ್ ಜೈಲಲ್ಲಿದ್ರು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸ್ಫೋಟಕ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕುತ್ತಲೇ ಇದ್ದಾರೆ. ಹಂತ ಹಂತವಾಗಿ ತನಿಖೆ ನಡೆಸುತ್ತಿರುವ ಕಾಕಿ ಒಂದಿಷ್ಟು ಮಹತ್ವದ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ದರ್ಶನ್ಗೆ 83 ಲಕ್ಷದ ಹಣ ನೀಡಿದ್ಯಾರು ಅನ್ನೋದರ ಬಗ್ಗೆಯೂ ಪೊಲೀಸರು ಮಾಹಿತಿ ಪತ್ತೆ ಹಚ್ಚಿದ್ದಾರೆ. ದರ್ಶನ್ ಹಣ ಪಡೆದಿದ್ದು ಒಬ್ಬರಿಂದ ಅಲ್ಲ, ಇಬ್ಬರಿಂದ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಮೋಹನ್ ರಾಜ್ 40 ಲಕ್ಷ ಹಣ ಕೊಟ್ಟಿದ್ದು ಎಂಬುದು ಬಹಿರಂಗವಾಗಿತ್ತು. ಈಗ ಮೋಹನ್ ರಾಜ್ ಜೊತೆಗೆ ಮಿಲನ ಪ್ರಕಾಶ್ ಕೂಡ ಹಣ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಹಣ ನೀಡಿದ್ರವರನ್ನ ವಿಚಾರಣೆ ಮಾಡಿರೋ ಕಾಕಿ. ದರ್ಶನ್ ನಿವಾಸದಲ್ಲಿ ಸಿಕ್ಕ ಹಣದ ಹಿಂದೆ ಬಿದ್ದ ಪೊಲೀಸರಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಇಬ್ಬರನ್ನ ವಿಚಾರಣೆ ಮಾಡಿರುವ ಪೊಲೀಸರು ಇಬ್ಬರನ್ನು ಸಾಕ್ಷ್ಯವಾಗಿ ಪರಿಗಣನೆ ಮಾಡಿದ್ದಾರೆ. ಪ್ರಕರಣದಲ್ಲಿ ಒಟ್ಟು 83.65 ಲಕ್ಷ ಹಣವನ್ನ ವಶಪಡಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಹಣದ ರಹಸ್ಯವನ್ನ ಬಯಲು ಮಾಡಿರೋ ಪೊಲೀಸರು ಈ ಸಾಕ್ಷ್ಯವನ್ನ ಮುಂದಿಟ್ಟುಕೊಂಡು ದರ್ಶನ್ ವಿರುದ್ಧ ಸಾಕ್ಷ್ಯವನ್ನ ಮಾಡಲಿದ್ದಾರೆ. ಇದು ಸಹಜವಾಗಿಯೇ ಕಾಟೇರನಿಗೆ ಮತ್ತಷ್ಟು ಕಂಟಕವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಕ್ಕಾ ಫಿಕ್ಸ್ ಕಣ್ರಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ 17 ಆರೋಪಿಗಳು ಜೈಲಲ್ಲೇ ಫಿಕ್ಸ್ ಆಗುವುದು ಪಕ್ಕಾ ಅನಿಸ್ತಿದೆ. ಹತ್ಯೆಯ ಒಳಸಂಚಿನ ಕುರಿತು ಮಹತ್ವದ ಮಾಹಿತಿ ಸಿಕ್ಕಿದೆಯಂತೆ ಪೊಲೀಸರಿಗೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ದರ್ಶನ್ಗೆ ಸಮಸ್ಯೆಗಳು ಒಂದ ಎರಡ. ಸಾಲು ಸಾಲು ಸಾಕ್ಷ್ಯ ತಂದಿಡಲಿವೆ ಕಂಟಕ. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯವಿಲ್ಲ ಎಂಬಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದಾದ್ರ ಮೇಲೊಂದು ದಾಸನಿಗೆ ಸಂಕಷ್ಟಗಳು ಎದುರಾಗಲು ಕ್ಯೂನಲ್ಲಿ ನಿಂತಂತಿವೆ. ಈಗಾಗಲೇ ಹಲವು ಸಾಕ್ಷಿಗಳನ್ನ ಕಲೆ ಹಾಕಿರೋ ಪೊಲೀಸರಿಗೆ ಮತ್ತೊಂದು ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ಡಿಲೀಟ್ ಆಗಿದ್ದ ಎಲ್ಲಾ ಸಿಸಿಟಿವಿ ಡಿವಿಆರ್ ಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. FSL ಮುಖಾಂತರ ರಿಟ್ರೀವ್ ಮಾಡಿರುವ ಪೊಲೀಸರಿಗೆ ಮೇಜರ್ ಎವಿಡೆನ್ಸ್ ಸಿಕ್ಕಂತಾಗಿದೆ. ಇದು ಸಹಜವಾಗಿಯೇ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕ ಫಿಕ್ಸ್ ಆಗೋದು ಪಕ್ಕಾ ಆಗಿದೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್, ಪವಿತ್ರ ಗೌಡ ಮನೆ, ದರ್ಶನ್ ನಿವಾಸ, ಪ್ರದೋಷ್ ಮನೆ ಬಳಿ ವಶಕ್ಕೆ ಪಡೆದಿದ್ದ ಡಿವಿಆರ್ ಗಳ ರಿಟ್ರೀವ್ ಆಗಿದೆ. ಆರೋಪಿಗಳು 4 ಕಡೆ ಸಿಸಿಟಿವಿ ದೃಶ್ಯಗಳನ್ನ ಡಿಲೀಟ್ ಮಾಡಿದ್ದು ಕೂಡಲೇ FSLಗೆ ಕಳುಹಿಸಲಾಗಿತ್ತು. ಸದ್ಯ ಎಲ್ಲ ಡಿವಿಆರ್ ಗಳನ್ನ ರಿಟ್ರೀವ್ ಆಗಿದ್ದು ಸದ್ಯ ಆರೋಪಿಗಳ ಚಲನವಲನದ ಸಂಪೂರ್ಣ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಇದು ಕೋರ್ಟ್ನಲ್ಲಿ ಹಾಜರುಪಡಿಸಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಬಿಭತ್ಸ ಕೊಲೆ ಬಗ್ಗೆ ದರ್ಶನ್ ಒಪ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಪ್ರಕರಣದ 8ನೇ ಆರೋಪಿಯು ಹತ್ಯೆಯ ಬಗ್ಗೆ ಸ್ನೇಹಿತರ ಹತ್ರ ಬಾಯ್ಬಿಟ್ಟಿದ್ದಂತೆ. ಈ ಎಲ್ಲವನ್ನ ಕೂಡ ಸಾಕ್ಷಿ ಮಾಡಿರುವ ಪೊಲೀಸರು ದರ್ಶನ್ ವಿರುದ್ಧ ಸಾಕ್ಷಿಗಳ ವ್ಯೂಹ ಹೆಣೆದಿದ್ದಾರಂತೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಹಿತಿ ಬಹಿರಂಗ. ಕೊಲೆ ವೇಳೆ ಭಾಗಿಯಾಗಿದ್ದು ಒಪ್ಪಿಕೊಂಡ ದಾಸ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಬರ್ಬರ ಹತ್ಯೆ ವಿಕೃತವಾಗಿ ಕ್ರೌರ್ಯ ಮೆರೆದ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದೆ. 17 ಜನರು ಸೇರಿ ಅಮಾಯಕನನ್ನ ಭೀಭತ್ಸವಾಗಿ ಹಲ್ಲೆ ಮಾಡಿ ಕೊಂದ್ರು. ಆದರೆ ಇದರಲ್ಲಿ ಯಾರು ಹಲ್ಲೆಗೆ ರೇಣುಕಾಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋಯಿತು ಎಂಬುದು ಈವರೆಗೂ ನಿಗೂಢವಾಗಿತ್ತು. ಇದೀಗ ಆ ನಿಗೂಢಕ್ಕೆ ಬಯಲಾಗಿದೆ. ಹೌದು, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ಶವ ಬಿಸಾಕಿದ ನಂತರ ಸ್ನೇಹಿತನ ಬಳಿ ಕತೆ ಹೇಳಿದ ಆರೋಪಿ ನಂಬರ್ 8 ರವಿಶಂಕರ್. ಈ ವಿಚಾರವನ್ನ ಪೊಲೀಸರು ತನಿಖೆಯಲ್ಲಿ ಬಾಯ್ಬಿಡಿಸಿದ್ದಾರೆ. ಅಲ್ಲದೆ ಕತೆ ಕೇಳಿಸಿಕೊಂಡಿರುವಂತಹ ಸ್ನೇಹಿತನನ್ನೇ ಪೊಲೀಸರು ಈಗ ಸಾಕ್ಷ್ಯ ಮಾಡಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯ ಕಿಡ್ನಾಪ್ ಮಾಡಿದ್ದು ಇದೇ ರವಿಶಂಕರ್. ಶವ ಬಿಸಾಕಿ ತೆರಳಿ ನಡೆದಿದ್ದನ್ನೆಲ್ಲ ಸ್ನೇಹಿತನ ಬಳಿ ಹೇಳಿದ್ದ. ಈಗ ಆತನನ್ನು ಪ್ರಮುಖ ಸಾಕ್ಷಿ ಹೇಳಿಕೆಯಾಗಿ ದಾಖಲಿಸಿಕೊಂಡಿದ್ದಾರೆ. ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆಂದ್ರಂತೆ ಭೂಪತಿ.
ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹಂತ ಹಂತದಲ್ಲೂ ಸಾಕ್ಷಿ ಸ್ಟ್ರಾಂಗ್ ಆಗ್ತಿದೆ. ದರ್ಶನ್ ಸುತ್ತಮುತ್ತಲಿನವರಿಂದಲೇ ಮಹತ್ವದ ಸಾಕ್ಷಿಗಳು ಸ್ಟ್ರಾಂಗ್ ಎವಿಡೆನ್ಸ್ ಆಗ್ತಾ ಇವೆ. ಇದಿಷ್ಟೇ ಅಲ್ಲದೆ ಕೊಲೆಯಲ್ಲಿ ಭಾಗಿಯಾಗಿರುವುದು ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ. ಕೊಲೆಗೆ 83,000 ಹಣವನ್ನ ಬಳಸಿಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಸ್ವಇಚ್ಛಾ ಹೇಳಿಕೆ ನೀಡುವಾಗ ಒಪ್ಪಿಕೊಂಡಿರೋ ಆರೋಪಿ ದರ್ಶನ್ ಮೇಕಪ್ ಮ್ಯಾನ್, ಕಾಸ್ಟ್ಯೂಮ್ ಡಿಸೈನರ್, ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದಲೂ ದರ್ಶನ್ ಭಾಗಿ ಬಗ್ಗೆ ಹೇಳಿಕೆ ನೀಡಿದ್ರು. ಮನೆ, ರೆಸ್ಟೋ ಬಾರ್, ಶೂಟಿಂಗ್ ಸ್ಪಾಟ್, ಮೈಸೂರು ಜಿಮ್ ಸೇರಿ ಹಲವೆಡೆಯ ಪ್ರಮುಖ ಸಾಕ್ಷಿಗಳನ್ನ ದಾಖಲಿಸಿರುವ ಪೊಲೀಸರು ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಿದ್ರಂತೆ. ಸಾಕ್ಷಿಯೆಲ್ಲ ಸಿಕ್ಕ ಹಿನ್ನೆಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಮುಂದಾಗಿದ್ರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಸಿಗುವ ಲಕ್ಷಣವೇ ಇಲ್ಲ. ಇನ್ನೇನು ನಮ್ಮ ಬಾಸ್ ರಿಲೀಸ್ ಆಗೇ ಆಗ್ತಾರೆ ಅಂತ ಕಾತ್ರದಿಂದ ಕಾಯ್ತಾ ಇರುವ ಅಭಿಮಾನಿಗಳಿಗೆ ನಿರಾಸೆಯೊಂದು ಸಿಕ್ಕಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ಗೆ ಶುರುವಾಯ್ತು ಹೊಸ ಸಾಕ್ಷಿ ಕಂಟಕ. ಭೂಪತಿ ವಿರುದ್ಧ ಹೈ ವಿಟ್ನೆಸ್ ಆದ ಆಪ್ತ. ರೇಣುಕಾ ಸ್ವಾಮಿ ಕೊಲೆ ಕ್ರೌರ್ಯ ನಡೆದ ದಿನದಿಂದಲೂ ನಟ ದರ್ಶನ್ ನಸೀಬು ಸರಿಲ್ಲ ಅನ್ಸುತ್ತೆ. ದರ್ಶನ್ ಅಭಿಮಾನಿಗಳು ಪ್ರತಿದಿನ ನಮ್ ಬಾಸ್ 90 ದಿನಕ್ಕೆ ಹೊರಬರ್ತಾರೆ, ಮುಂದಿನ ಬಾರಿ ಕೋರ್ಟ್ಗೆ ಹೋದಾಗ ಜಾಮೀನು ಸಿಗುತ್ತೆ ಅಂತ ಕಾತರದಿಂದ ಕಾಯ್ತಿದ್ದಾರೆ. ಆದ್ರೆ ದರ್ಶನ್ ವಿರುದ್ಧ ರಾಜೀವ್ ಗಾಂಧಿ ಕೊಲೆ ಪ್ರಕರಣದಷ್ಟೇ ಸಾಕ್ಷ್ಯಗಳು ಸಂಗ್ರಹವಾಗಿದೆ. ಅದಷ್ಟೇ ಅಲ್ಲದೆ ಅತ್ಯಾಪ್ತರಿಂದಲೇ ಹೇಳಿಕೆಗಳು ದಾಖಲಾಗ್ತಿದೆ. ಇದೀಗ ಅದೇ ರೀತಿ ದಾಸನಿಗೆ ಮ್ಯಾನೇಜರ್ ಒಬ್ಬನ ಹೇಳಿಕೆ ಇನ್ನಷ್ಟು ಸಂಕಷ್ಟ ತಂದೊಡ್ಡಿದೆ. ನಟ ದರ್ಶನ್ ಸೇರಿ ಇಡೀ ಗ್ಯಾಂಗ್ ವಿರುದ್ಧ 33 ಸಿಸಿಟಿವಿ, 180 ಸಾಕ್ಷ್ಯ ಸಂಗ್ರಹ, 10ಕ್ಕೂ ಹೆಚ್ಚು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಸಂಗ್ರಹಿಸಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಇದೀಗ ಮತ್ತೊಂದು ಹೈ ವಿಟ್ನೆಸ್ ಕಲೆಕ್ಟ್ ಮಾಡಿದೆ. ದರ್ಶನ್ ಮನೆ ಕೆಲಸದವರ ಬಳಿಕ ಕಾಸ್ಟ್ಯೂಮ್ ಮ್ಯಾನೇಜರ್ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ದರ್ಶನ್ ವಿರುದ್ಧವೇ ಸಾಕ್ಷಿಯಾದ ಕಾಸ್ಟ್ಯೂಮ್ ಡಿಸೈನರ್ ಮ್ಯಾನೇಜರ್ ಹಣಕ್ಕೆ ಸಂಬಂಧಿಸಿದ ತಮ್ಮ ಹೇಳಿಕೆ ನೀಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ನಂತರ ಬಟ್ಟೆಗಳನ್ನ ಮನೆಗೆ ಕಳುಹಿಸಿದ್ದನ್ನ ಒಪ್ಪಿಕೊಂಡಿದ್ದಾರೆ. ಮೋಹನ್ ರಾಜ್ ಹಾಗೂ ಮಿಲನಾ ಪ್ರಕಾಶ್ ಮೂಲಕ ದರ್ಶನ್ ಪಡೆದಿದ್ದಾರೆ ಎಂದು ಹೇಳಿದ್ದಾರಂತೆ. ಕೊಲೆಯನ್ನ ಮುಚ್ಚಿ ಹಾಕಲು ತನ್ನ ಮ್ಯಾನೇಜರ್ ಮುಖಾಂತರವೇ ಇಬ್ಬರಿಗೂ ಸಂಪರ್ಕ ಮಾಡಿದ್ದ ದರ್ಶನ್ ಮನೆಗೆ ಬಂದು ಬಟ್ಟೆ ಬದಲಾಯಿಸಿದ್ರಂತೆ. ಈ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಗೆ ತಲುಪಿಸಿದ್ದ ಕಾಸ್ಟ್ಯೂಮ್ ಮ್ಯಾನೇಜರ್ನನ್ನೇ ಪೊಲೀಸರು ಸಾಕ್ಷಿಗಳನ್ನಾಗಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲೂಟ ಸೇರದೆ ದಾಸ ಒದ್ದಾಡ್ತಿದ್ದಾನೆ. ಮನೆ ಊಟಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾನೆ.